ಹೆಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾವು ಕ್ಲಾಸ್ 3 ಸ್ಟಾರ್ಟ್ ಮಾಡೋಣ. ಕ್ಲಾಸ್ 3ಯಲ್ಲಿ ಇವತ್ತು ಫಿಲ್ಲಿಂಗನ್ನು ಕಲಿಯೋಣ. ಫಿಲ್ಲಿಂಗಲ್ಲಿ ತುಂಬ ವೆರೈಟಿ ಇದೆ. ಸದ್ಯಕ್ಕೆ ನಾವು ಈಸಿಯಾದಂತಹ ಫಿಲ್ಲಿಂಗ್ಸನ್ನು ಕಲಿಯೋಣ. ಅದಕ್ಕಿಂತಲೂ ಮೊದಲು ನಾವು ಪ್ರಾಕ್ಟೀಸ್ ಮಾಡಲು ಈ ಥರ ಒಂದು ಗೂಗಲಿಂದ ಒಂದು ಹ್ಯಾಂಡ್ ಫೋಟೋವನ್ನು ಮಾಡಿಸಿ ಇದರ ಫ್ರಂಟ್ ಸೈಡ್ ಸಹ ನಾವು ಯೂಸ್ ಮಾಡಬಹುದು. ನಮ್ಮ ಹ್ಯಾಂಡ್ ಬದಲು ಈ ಥರದ್ದು, ಇಲ್ಲಾಂದರೆ ಇದರ ಬ್ಯಾಕ್ ಸೈಡ್ ಸಹ ಪ್ರಾಕ್ಟೀಸ್ ಥರ ಯೂಸ್ ಮಾಡ್ಬೋದು. ಇದು ವಾಶ್ ಕೂಡ ಮಾಡಬಹುದು. ಆಗಾಗ ಇದರಲ್ಲಿ ಪ್ರಾಕ್ಟೀಸ್ ಮಾಡಿ ಯೂಸ್ ಮಾಡಬಹುದು. ಇಲ್ಲಾಂದರೆ ಈ ಥರ ಬುಕ್ಸಲ್ಲಿ ಆದರೆ ನಾವು ಮಾಡಿದಂತಹ ಪ್ರಾಕ್ಟೀಸ್ ಮಾಡಿ ಇಡಬಹುದು. ಇವಾಗ ನಾವು ನಮ್ಮ ಕ್ಲಾಸ್ 3ಯನ್ನು ಸ್ಟಾರ್ಟ್ ಮಾಡೋಣ. ಈ ಥರ ಒಂದು ಬುಕ್ಕಲ್ಲಿ ಸಹ ಒಂದು ಸ್ಕ್ವೇರ್ ಲೈನ್ ಮಾಡಿ ಇಟ್ಟುಬಿಡಿ. ಅದರ ನಂತರ ಇದರ ಒಳಗೆಯಿಂದ ನಂಬರ್ 1, ಈ ಥರ ಸ್ಕ್ವೇರ್ ಕೂಡ ಮಾಡ್ಬೋದು ಮೆಹಂದಿಯಲ್ಲಿ. ಈ ಥರ ಸ್ಕ್ವೇರ್ ಮಾಡಿದರೆ ನಿಮಗೂ ಕೂಡ ಅಭ್ಯಾಸ ಆಗುತ್ತೆ. ಈ ಥರ ಇದರ ಒಳಗಡೆ ಇವಾಗ ನಾವು ಫಿಲ್ಲಿಂಗ್ಸನ್ನು ಹಾಕೋಣ. ಈ ಥರ ಒಂದು ರೌಂಡ್ ಸರ್ಕಲನ್ನು ಹಾಕಿ ಅದರ ಮೇಲೆ ಈ ಥರ ಚಿಕ್ಕ ಚಿಕ್ಕ ಹಂಸನ್ನು ಹಾಕೋಣ. ಈ ಥರ ಚಿಕ್ಕ ಚಿಕ್ಕ ಹಂಸ್. ಹತ್ತಿರ ಮಾಡಿ ಈ ಥರ ಒಂದು ರೌಂಡ್ ಸರ್ಕಲ್ ಹಾಕಿ ಚಿಕ್ಕ ಚಿಕ್ಕ ಹಂಸ್ 2 ಲೇಯರನ್ನು ಹಾಕುವ. ಈ ಥರ ಅದರ ಹತ್ತಿರನೇ ಇನ್ನೊಂದು ಸರ್ಕಲ್, ಗ್ಯಾಪ್ ಬಿಡೋದು ಬೇಡ. ಈ ಥರ ಹತ್ತಿರದಲ್ಲಿಯೇ ನೀವು ಸಹ ಹಂಸ್ ಹಾಕಿ ಚಿಕ್ಕ ಚಿಕ್ಕ ಹಂಸ್ ಹಾಕಿ, ಜಾಸ್ತಿ ದೊಡ್ಡದು ಹಂಸ್ ಹಾಕಲಿಕ್ಕೆ ಹೋಗಬೇಡಿ. ಈ ಥರ ಒಂದರ ಸೈಡಿಗೆ ಒಂದರ ಥರ ಈ ಥರ ಹಂಸ್ ಹಾಕಿ ಪ್ರಾಕ್ಟೀಸ್ ಮಾಡಿ. ನೀವು ಕೂಡ ಈ ಥರ ಬುಕ್ಸಲ್ಲಿ ಮಾಡಿದರೆ ನಿಮ್ಮ ಡಿಸೈನ್ ನಿಮಗೆ ಮತ್ತೆ ನೆನಪಿರುತ್ತೆ. ಬುಕ್ಸಲ್ಲಿ ಹಾಕಿದರೆ ನಾವು ಯಾವ ಥರ ಡಿಸೈನ್ ಪ್ರಾಕ್ಟೀಸ್ ಮಾಡಿದ್ದೇವೆ, ಈ ಥರ ಡಿಸೈನ್ ನಮ್ಮ ಮೈಂಡಲ್ಲಿ ಇರುತ್ತೆ. ನಾವು ಕೈಯಲ್ಲಿ ಹಾಕುವಾಗ ನಮಗೆ ನೆನಪಲ್ಲಿ ಇರುತ್ತೆ. ನೀವು ಸಹ ಈ ಥರ ಹತ್ತಿರದಲ್ಲಿಯೇ ಈ ಥರ ಸರ್ಕಲ್ ನಿಮ್ಮ ಯಾವ ಸೈಜ್ ಸಹ ಹಾಕ್ಬೋದು. ಈ ಥರ ಚಿಕ್ಕ ಚಿಕ್ಕ ಹಂಸ್ 2 ಲೇಯರ್ ಹಾಕಿ, ಸ್ಟಾರ್ಟಿಂಗ್ ಕ್ಲೀನ್ ಬರದಿದ್ದರೂ ಓಕೆ, ನೀವು ಪ್ರಾಕ್ಟೀಸಲ್ಲಿ ಇಂಪ್ರೂವ್ ಬರುತ್ತೆ. ಈ ಥರ ಒಂದು ಬಾಕ್ಸನ್ನು ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಇದು ಬಂದುಬಿಟ್ಟು ಒಂದು ಈ ಥರ ಸ್ಪೈರಲ್ ಡ್ರಾ ಮಾಡಿ ಅದರ ಮೇಲೆ ಈ ಹಂಸ್ ಹಾಕಿ. ಫಸ್ಟ್ರಲ್ಲಿ ನಾವು ಖಾಲಿ ಸರ್ಕಲ್ ಹಾಕಿ ಹಂಸ್ ಹಾಕಿದ್ದೇವೆ. ಇದರಲ್ಲಿ
ಸ್ಪೈರಲ್, ಆ ಜಿಲೇಬಿ ಹೇಳುವಂಥ ಎಲಿಮೆಂಟ್ಸ್ ಇದೆಯಲ್ಲ ಅದು ಹಾಕಿ ಅದರ ಮೇಲೆ ಹಂಪ್ಸ್ ಹಾಕೋದು. ನೆಕ್ಸ್ಟ್ ಅದೇ ಥರ ಈ ಥರ ಸ್ಪೈರಲ್ ಮತ್ತು 2 ಲೇಯರ್ ಸಣ್ಣ ಹಂಪ್ಸ್ ಈ ಥರನೇ ಒಂದರ ನೆಕ್ಸ್ಟ್ ಒಂದರ ಥರ ಈ ಥರ ಹಾಕ್ತಾ ಹೋಗಿ. ಪ್ರಾಕ್ಟೀಸ್ ಮಾಡೋದು ಬಿಡಬೇಡಿ. ನೀಟ್ ಬರದಿದ್ದರೂ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡಿ. ಮೆಹಂದಿ ನೀಟ್ ಬರಬೇಕಾದ್ರೆ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್. ಈ ಥರ ಹತ್ತಿರ ಮಾಡಿ ಸ್ಪೈರಲ್ ಹಾಕಿ ಈ ಥರ ಚಿಕ್ಕ ಚಿಕ್ಕ ಹಂಪ್ಸ್ ಹಾಕಿ. ನಾನು ಕೆಲವು ಡಿಸೈನನ್ನು ಸ್ಕಿಪ್ ಮಾಡಿ ಹಾಕಿದ್ದೇನೆ, ತುಂಬ ಇದು ಬೇಡ ಅಂತ. ನೀವು ಈ ಥರ ಫುಲ್ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಡಿಸೈನ್ ಕೂಡ ನೆನಪಿರುತ್ತೆ ಮತ್ತು ಮೆಹಂದಿ ಗ್ರಿಪ್ಸ ಸಿಗುತ್ತೆ. ಮೆಹಂದಿ ಹೇಗೆ ಹಾಕೋದಂತ ಬರುತ್ತೆ. ಈ ಥರ ಒಂದರ ಸೈಡಲ್ಲಿ ಈ ಥರ ಹಾಕ್ತಾ ಹೋಗಬೇಕು. ಒಂದು ಬಾಕ್ಸ್ ಫುಲ್ ಮಾಡಿ ನಮ್ಮ ನೆಕ್ಸ್ಟ್ ನಂಬರ್ 3 ಫಿಲ್ಲಿಂಗ್ಸ್ ಬಂದುಬಿಟ್ಟು ಈ ಥರ ಒಂದು ಸ್ಕ್ವೇರ್ ಹಾಕಿ. ಸ್ಕ್ವೇರ್ ಹಾಕೋದ್ರಿಂದ ನಮ್ಮ ಡಿಸೈನ್ ಒಂದರ ಲೇಯರ್ ಒಂದರ ಹಾಗೆ ಇರುತ್ತೆ, ಆಚೀಚೆ ಹೋಗಲ್ಲ. ಇದರಲ್ಲಿ ನಾವು ಒಂದು ಡಾಟ್ ಹಾಕಿ ಅದರ ಮೇಲ್ಗಡೆ 2 ಹೀಗೆ ಹಾಫ್ ಸರ್ಕಲ್ ಹಾಕಿ ಹಂಪ್ಸ್, ಚಿಕ್ಕ ಹಂಪ್ಸ್, ಒಂದು ಲೇಯರ್, ಇನ್ನೊಂದು ಲೇಯರ್ ಹಂಪ್ಸ್, ಅದರ ನಂತರ ದೊಡ್ಡದೊಂದು ಲೇಯರ್ ಹಂಪ್ಸ್ ಹಾಕಬೇಕು. ಅದರ ಹೊರಗಡೆ ಈ ಥರ ಒಂದು ಲೈನ್ ಹಾಕಿ ಇದಕ್ಕೆ ಫಿಲ್ಲಿಂಗ್ಸ್ ಕೊಡಬೇಕು. ಮೆಹಂದಿಯಿಂದ ಫುಲ್ ಈ ಥರ ಫಿಲ್ಲಿಂಗ್ಸ್ ಕೊಡಬೇಕು. ಅದರ ಮೇಲ್ಗಡೆ ಒಂದು ಈ ಥರ ಲೈನ್. ನೆಕ್ಸ್ಟ್ ಅದೇ ಥರ ಒಂದು ಡಾಟ್, 2 ಹಾಫ್ ಸರ್ಕಲ್, ಈ ಥರ ಹಂಪ್ಸ್, ಚಿಕ್ಕ ಹಂಪ್ಸ್ ಹೇಳ್ತಾರೆ, ಸ್ಕ್ಯಾಲಪ್ಸ್ ಹೇಳ್ತಾರೆ. ನೆಕ್ಸ್ಟ್ ಒಂದು ಹಂಪ್ಸ್, ಅದರ ಮೇಲೆ ಒಂದು ಈ ಥರ ದೊಡ್ಡ ಹಂಪ್ಸ್, ಒಂದು ಲೈನ್, ಅದನಿಗೆ ಫಿಲ್ ಮಾಡೋದು. ಈ ಥರ ಈ ಬಾಕ್ಸ್ ಫಿಲ್ ಮಾಡಿ ನೀವು ಸಹ ಈ ಥರ ಬಾಕ್ಸ್ ಮಾಡಿ ಈ ಥರ ಫಿಲ್ ಮಾಡಿ. ನನ್ನ ಇವತ್ತಿನ ಕ್ಲಾಸ್ ಇಷ್ಟ ಆದರೆ ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿ. ನನಗೆ ನೀವು ಕಮೆಂಟ್ ಮಾಡಿದರೆ ನನಗೆ ಸಹ ಗೊತ್ತಾಗುತ್ತೆ ನನ್ನ ಕ್ಲಾಸಿಂದ ಯಾರಿಗಾದರೂ ಪ್ರಯೋಜನ ಆಗಿದೆ ಅಂತ. ನೀವು ಸಹ ನಿಮ್ಮ ಮಕ್ಕಳಿಗೆ ಈ ಥರ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರಿಗೆ ಈ ಥರ ಒಂದು ಬುಕ್ಸಲ್ಲಿ ಪ್ರಾಕ್ಟೀಸ್ ಮಾಡಿಸಿ. ಅವರ ಕೈ ಸರಿಯಾಗಿ ನೀಟಾಗಿ ಮೆಹಂದಿ ಬೀಳುತ್ತೆ ಅವರ ಕೈಯಿಂದ. ಈ ಥರ ಪ್ರಾಕ್ಟೀಸ್ ನೀವು ಕೂಡ ಮಾಡಿ. ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ದರೆ ಅವರಿಗೆ ಸಹ ಈ ಥರ ಮಾಡಿಸಿ. ಈ ಥರ ಹೀಗೆ ಚಿಕ್ಕ ಹಂಪ್ಸ್,
ನೀವು ಕಮೆಂಟ್ ಮಾಡಿದರೆ ನನಗೂ ಕೂಡ ಖುಷಿಯಾಗುತ್ತೆ. ನಾನು ನಿಮಗಾಗಿ ರಾತ್ರಿ ಹೊತ್ತು ಇದು ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಒಂದು ರೋಡ್ ಸೈಡ್ ಮನೆಯಲ್ಲಿರೋದು. ನನಗೆ ಬೆಳಿಗ್ಗೆ ಅಂತೂ ವಾಯ್ಸ್ ಓವರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದರೆ ಇಲ್ಲಿ ತುಂಬ ವೆಹಿಕಲ್ ಆಚೆ ಹೋಗುತ್ತೆ. ಆದ್ದರಿಂದ ನಾನು ಇದು ರಾತ್ರಿಯಲ್ಲಿ ಕೂತ್ಕೊಂಡು ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಥರ ಒಂದು ಫುಲ್ ಬಾಕ್ಸನ್ನು ಕಂಪ್ಲೀಟ್ ಮಾಡಿ. ಇವಾಗ ನಮ್ಮ 4th ಫಿಲ್ಲಿಂಗ್. ಇದರಲ್ಲಿ ಖಾಲಿ ನಾವು ಸ್ಪೈರಲನ್ನು ಹೇಗೆ ಫಿಲ್ ಮಾಡೋದಂತ ನೋಡುವ. ನಮ್ಮ 4ನೇ ಫಿಲ್ಲಿಂಗ್ ಬಂದುಬಿಟ್ಟು ಈ ಥರ ಸ್ಪೈರಲ್. ಈ ಥರ ಎಲ್ಲ ಕಡೆ ಕೂಡ ಈ ಥರ ಸ್ಪೈರಲೇ ಹಾಕುವಂಥದ್ದು. ಎಲ್ಲಿ ಕೂಡ ಗ್ಯಾಪ್ ಬಿಡಬೇಡಿ. ಈ ಥರ ಸ್ಪೈರಲ್ ಚಿಕ್ಕದು ದೊಡ್ಡದು ಒಂದು ಮಿಕ್ಸ್ ಮಾಡಿ ಹಾಕಿ. ಈ ಥರ ಕಂಪ್ಲೀಟ್ ಒಂದು ಬಾಕ್ಸನ್ನು ಫಿಲ್ ಮಾಡ್ತಾ ಹಾಕಿ. ಈ ಥರ ಒಂದು ಬಾಕ್ಸ್ ಫುಲ್ಲಾಗಿ ಈ ಥರ ಸ್ಪೈರಲ್ ಹಾಕ್ತಾ ಹೋಗೋಣ. ನೀವು ಕೂಡ ಈ ಥರನೇ ಪ್ರಾಕ್ಟೀಸ್ ಮಾಡ್ತಾಯಿರಿ. ಜಸ್ಟ್ ಒಂದು ಬಾಕ್ಸ್ ಅಲ್ಲ, ಒಂದೊಂದು ಡಿಸೈನ್, ಒಂದೊಂದು ಫಿಲ್ಲಿಂಗ್ ಡಿಸೈನನ್ನು ಸಹ ಒಂದು 3-4 ಬಾಕ್ಸಲ್ಲಿ ಪ್ರಾಕ್ಟೀಸ್ ಮಾಡಿ. ಇದು 5th ಒನ್ ಬಂದುಬಿಟ್ಟು ಈ ಥರ ಒಂದು ಸ್ಪೈರಲ್, ಚಿಕ್ಕ ಹಂಪ್ಸ್. ಅದೇ ಥರ ಒಂದು ಸ್ಪೈರಲ್, ಚಿಕ್ಕ ಹಂಪ್ಸ್. ಇದೇ ಥರ ಒಂದೊಂದು ಸೈಡಿಗೂ ಈ ಥರ ಹಾಕ್ತಾ ಬನ್ನಿ. ಫ್ರೆಂಡ್ಸ್, ನನ್ನ ಇವತ್ತಿನ ಕ್ಲಾಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲನ್ನು ಸಹ ಸಬ್ಸ್ಕ್ರೈಬ್ ಮಾಡಿ. ನೀವು ಕಮೆಂಟ್ ಮಾಡಿದರೆ ನನಗೂ ಕೂಡ ಗೊತ್ತಾಗುತ್ತೆ ನಾನು ಮಾಡುವಂತಹ ಪ್ರಯತ್ನದಿಂದ ನಿಮಗೆ ಕೂಡ ಒಂದು ಪ್ರಯೋಜನ ಆಗಿದೆ ಅಂತ. ಏನಿದ್ರೂ ಕಮೆಂಟಲ್ಲಿ ಕೇಳ್ಬೋದು. ಈ ಥರ ನಾನು ಕೆಲವು ಇದನ್ನು ಸ್ಕಿಪ್ ಮಾಡಿದ್ದೇನೆ, ಇದು ಲೆಂತ್ ಜಾಸ್ತಿ ಆಗಬಾರ್ದಂತ. ಓಕೆ, ಇದು ನಾವು ಕಲಿತ್ರೆ ನಮ್ಮ ಮಕ್ಕಳಿಗಾದರೂ ನಾವು ಅವರ ಕೈಗಳಿಗೆ ಹಾಕ್ಬೋದು. ಯಾರನ್ನು ಕಾಯುವಂಥ ಅವಶ್ಯಕತೆ ಇರಲ್ಲ. ನಮ್ಮ ಹಬ್ಬಗಳಿಗೆಲ್ಲ ನಮ್ಮ ಮಕ್ಕಳಿಗೆ ನಾವೇ ಹಾಕ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಅಂತೂ ಮಾಡಿ. ಅದೇ ರೀತಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.